ಈ ಲೆಸನ್ ಅಲ್ಲಿ ನಾವು ನೌನ್ಸ್ ಪರವಾಗಿ ಪ್ರೊನೌನ್ಸ್ ಹೇಗೆ ಯೂಸ್ ಮಾಡೋದು ಸೆಂಟೆನ್ಸಸ್ ಅಲ್ಲಿ ಅಂತ ಕಲಿತೀವಿ. ಈಗ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಸುಧಾ ವೇರ್ಸ್ ಗ್ಲಾಸಸ್ ಅಂದ್ರೆ ಸುಧಾ ಕನ್ನಡಕ ಹಾಕೋತಾಳೆ ಅಂತ ಇದರ ಅರ್ಥ. ಸುಧಾ ಅನ್ನೋದು ನೌನ್, ಯಾಕಂದ್ರೆ ಅದು ಒಂದು ಹುಡುಗಿ ಹೆಸರು. ಸೊ ಅದನ್ನ ನಾನು ಪ್ರೊನೌನ್ ಜೊತೆ ರಿಪ್ಲೇಸ್ ಮಾಡಬೇಕು ಅಂದ್ರೆ ಅವಳು ಅಂತ ಚೇಂಜ್ ಮಾಡ್ಬೋದು. ಸೊ ಅವಳು ಕನ್ನಡಕ ಹಾಕೋತಾಳೆ, ಶಿ ವೇರ್ಸ್ ಗ್ಲಾಸಸ್. ಸೊ ಸುಧಾನ ನಾನು ಪ್ರೊನೌನ್ ಜೊತೆ ಶಿ ಜೊತೆ ರಿಪ್ಲೇಸ್ ಮಾಡಿದ್ದೀನಿ. ಇದೇ ತರ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ರಾಮು ಇಸ್ ಹ್ಯಾಪಿ, ರಾಮು ಸಂತೋಷವಾಗಿದ್ದಾನೆ. ಸೊ ರಾಮು ಅನ್ನೋನು ಹುಡುಗ, ಸೊ ಅವನ್ನ ಹಿ ಅನ್ನೋ ಪ್ರೊನೌನ್ ಜೊತೆ ರಿಪ್ಲೇಸ್ ಮಾಡ್ತೀನಿ. ಈ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ದ ಮೌಂಟೇನ್ ಇಸ್ ಬಿಗ್, ದ ಮೌಂಟೇನ್ ಅಂದ್ರೆ ಪರ್ವತ, ಅದು ಅದು ಅಂತ ಅದರಿಂದ ಅದು ಇರೋ ವರ್ಡ್ ಜೊತೆ ಚೇಂಜ್ ಮಾಡ್ಕೋಬೇಕು. ಸೊ ಈಗ ನೌನ್ ಇರೋದು ದ ಮೌಂಟೇನ್, ಪ್ರೊನೌನ್ ಅದನ್ನ ಚೇಂಜ್ ಮಾಡಿದಾಗ ಅದು ಇಟ್ ಆಗುತ್ತೆ, ಇಟ್ ಅಂದ್ರೆ ಅದು. ಸೊ ಲಾಸ್ಟ್ ಕಪಲ್ ಆಫ್ ಎಕ್ಸಾಂಪಲ್ಸ್ ಅಲ್ಲಿ ಏನು ಅಂದ್ರೆ ಮೈ ಫ್ಯಾಮಿಲಿ ಲಿವ್ಸ್ ಇನ್ ಮೈಸೂರ್. ಮೈ ಫ್ಯಾಮಿಲಿ ಅಂದ್ರೆ ನನ್ನ ಕುಟುಂಬ, ನನ್ನ ಕುಟುಂಬ ಆಗಿರೋದ್ರಿಂದ ನಾವು ಅನ್ನೋ ವರ್ಡ್ ಬರುತ್ತೆ. ಸೊ ಮೈ ಫ್ಯಾಮಿಲಿ ಅನ್ನೋದನ್ನ ನಾವು ವಿ ಜೊತೆ ರಿಪ್ಲೇಸ್ ಮಾಡ್ತೀವಿ. ಈ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ದ ಡಾಗ್ಸ್ ಆರ್ ಬಾರ್ಕಿಂಗ್. ಸೊ ದ ಡಾಗ್ಸ್ ಅಂದ್ರೆ ನಾಯಿಗಳು. ದ ಡಾಗ್ಸ್ ನ ಅವು ಅಂತ ಇರೋ ವರ್ಡ್ ಜೊತೆ ಚೇಂಜ್ ಮಾಡ್ಬೇಕು ಅಂದ್ರೆ ದ ಡಾಗ್ಸ್ ತೆಗೆದ್ಬಿಟ್ಟು ದೇ ಅಂತ ಹಾಕ್ತಿವಿ. ಸೊ ಇವಾಗ ನಾವು ಹೇಗೆ ವರ್ಡ್ಸ್ ನ ನೌನ್ಸ್ ನ ಪ್ರೊನೌನ್ಸ್ ಜೊತೆ ರಿಪ್ಲೇಸ್ ಮಾಡೋದು ಅಂತ ಸ್ವಲ್ಪ ಐಡಿಯಾ ಬಂದಿರೋದ್ರಿಂದ ನಾವಿವಾಗ ಒಂದು ಹೋಮ್ ವರ್ಕ್ ಮಾಡೋಣ. ಓಕೆ, ಸೊ ಈ ಹೋಮ್ ವರ್ಕ್ ಅಲ್ಲಿ ಈ ಪ್ರೊನೌನ್ಸ್ ಯೂಸ್ ಮಾಡಿ ನೀವು ಈ ಸೆಂಟೆನ್ಸಸ್ ಅಲ್ಲಿ ಇದನ್ನೆಲ್ಲ ರಿಪ್ಲೇಸ್ ಮಾಡಬೇಕು. ಸೊ ರಿಪ್ಲೇಸ್ ಮಾಡುವಾಗ ಜ್ಞಾಪಕ ಇರಲಿ, ಸೆಂಟೆನ್ಸ್ ಬಿಗಿನಿಂಗ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಅಲ್ಲಿ ಇರಬೇಕು. ಸೊ ಅದೇ ತರ ನೀವು ಇಲ್ಲಿ ನಾನು ಕ್ಯಾಪಿಟಲ್ ಅಲ್ಲಿ ಬರೀದೇ ಇದ್ರೂ ಸಹ ನೀವು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿದಾಗ ಫಸ್ಟ್ ಲೆಟರ್ ಆಫ್ ಎವ್ರಿ ಸೆಂಟೆನ್ಸ್ ಯಾವಾಗ್ಲೂ ಕ್ಯಾಪಿಟಲ್ ಅಲ್ಲಿ ಇರಬೇಕು. ಸೊ ಫಸ್ಟ್ ಸೆಂಟೆನ್ಸ್, ದಿಸ್ ರೋಸ್ ಇಸ್ ರೆಡ್, ಈ ರೋಸ್ ಕೆಂಪಗಿದೆ. ಸೆಕೆಂಡ್ ಒನ್, ಮೈ ಫಾದರ್ ಈಸ್ ಅ ಫಾರ್ಮರ್, ನನ್ನ ತಂದೆ ರೈತ. ಥರ್ಡ್ ಒನ್, ದೀಸ್ ಮ್ಯಾಂಗೋಸ್ ಆರ್ ವೆರಿ ಸ್ವೀಟ್, ಈ ಮಾವಿನ ಹಣ್ಣುಗಳು ತುಂಬಾ ಸ್ವೀಟ್ ಆಗಿದೆ. ಫೋರ್ತ್, ಮೈ ಸಿಸ್ಟರ್ಸ್ ಅಂಡ್ ಐ ಆರ್ ಗೋಯಿಂಗ್ ಟು ಧಾರವಾಡ್. ಲಾಸ್ಟ್ ಒನ್, ಮೈ ಮದರ್ ಈಸ್ 30 years old. ಫೋರ್ತ್ ಒನ್ ಮೀನಿಂಗು ಮೈ ಸಿಸ್ಟರ್ಸ್ ಅಂಡ್ ಐ ಅಂದ್ರೆ ನನ್ನ ತಂಗಿಗಳು ಮತ್ತೆ ನಾನು, ಅಥವಾ ನನ್ನ ಅಕ್ಕಂದಿರು ತಂಗಿಗಳು ಎಲ್ಲರೂ ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಒನ್, ನನ್ನ ತಾಯಿಗೆ 30 ವರ್ಷ. ಸೊ ಈ ಹೋಮ್ ವರ್ಕ್ ರಿಪ್ಲೇಸ್ ಮಾಡಿ ಮುಗಿಸಿದ್ಮೇಲೆ ಈ ಲೆಸನ್ ಮುಗೀತು. ಸೊ ಇದಾದ್ಮೇಲೆ ನಾವು ಸೆಂಟೆನ್ಸಸ್ ನೋಡಿದಾಗ ಅದರಲ್ಲಿ ಪ್ರೊನೌನ್ ಯಾವುದು ಅಂತ ಕಂಡುಹಿಡಿಯೋದನ್ನ ಸ್ವಲ್ಪ ನೋಡ್ತೀವಿ. ಇದೆಲ್ಲ ಮಾಡಿದ್ಮೇಲೆ ಅದು ಈಸಿ ಆಗ್ಲೇಬೇಕು ಆಕ್ಚುಲಿ.